ಬಿಸಿಲು ನಾಡಿನ ಡಬಲ್ ಗುಂಡಿಗೆಯ ಪತ್ರಕರ್ತ. ಸಾವಿಗೆ ಸವಾಲೆಸೆದ ಮಲ್ಗೊಂಡರ ಗಂಡೆದೆಯ ಪತ್ರಿಕೋದ್ಯಮ. ಪತ್ರಿಕೋದ್ಯಮ ಅಂತಂದ್ರೆ ಬರೀ ಮಸಿ ಮತ್ತು ಕಾಗದದ ಆಟವಲ್ಲ, ಅದು ಎದೆ ಸೆಳೆದ್ರೂ ಹೆದರದ ಗುಂಡಿಗೆ ಆಟ. ಅದರಲ್ಲೂ ಆ ಭೀಮಾ ತೀರದ ಅಲೆಗಳ ಅಬ್ಬರದಲ್ಲಿ ಸುಡುವ ಬಿಸಿಲು ನಾಡಿನಲ್ಲಿ ಕುಳಿತು ಹಂತಕರ ಅಡು ತಾಣಗಳಿಗೆ ನುಗ್ಗಿ ಸಾವು ಕಣ್ಣೆದುರು ಕುಣಿಯುತ್ತಿದ್ರು ಹೆದರದೆ ಕ್ಯಾಮ್ರಾ ಕ್ಲಿಕ್ಕಿಸಿ ಸುದ್ದಿ ತರೋ ಗತ್ತು ಇದೆಯಲ್ಲ, ಅದು ಎಲ್ಲರಿಗೂ ಒಲಿಯುವ ವಿದ್ಯೆಯಲ್ಲ. ಭೀಮಾ ತೀರದ ಸರಣಿ ಲೇಖನ ಹಾಗೂ ಹಂತಕರ ಸಂದರ್ಶನ ಮಾಡಿದ ಮೊಟ್ಟ ಮೊದಲ ಪತ್ರಿಕೆ ಇದು. ಬರೀ ಎಸಿ ರೂಮ್ನಲ್ಲಿ ಕುಳಿತು ಟೈಪ್ ಮಾಡೋ ಸುಖದ ಕೆಲಸವಲ್ಲ, ಅದರಲ್ಲೂ ಈ ಕ್ರೈಮ್ ರಿಪೋರ್ಟಿಂಗ್ ಇದೆಯಲ್ಲ, ಅದು ಕೆಂಡದ ಮೇಲಿನ ನಗ್ನವಾಗಿ ನಡೆದಂತೆ. ಎದುರಿಗಿರುವವನು ಯಾವ ಕ್ಷಣದಲ್ಲಿ ಲಾಂಗು ಎತ್ತುತ್ತಾನೋ, ಆ ಮಚ್ಚು ಯಾವಾಗ ಎದೆಯನ್ನು ಸೀಳುತ್ತದೆಯೋ ಅನ್ನೋ ಭಯವಿಲ್ಲದವನು ಮಾತ್ರ ಇಲ್ಲಿ ಪತ್ರಕರ್ತನಾಗಬಲ್ಲ. ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಕೈಯಲ್ಲಿ ಪೆನ್ನು ಹಿಡಿದು ವ್ಯವಸ್ಥೆ ವಿರುದ್ಧ ಸವಾಲು ಹಾಕಿದಾಗ ಹುಟ್ಟಿದ್ದೆ ಈ ಸಾಮ್ರಾಜ್ಯ. ಅಂಥದ್ದೊಂದು ಗಂಡೆದೆಯ ಸಾಹಸಕ್ಕೆ ಕೈ ಹಾಕಿದ್ದು ನಮ್ಮ ಟಿ.ಕೆ. ಮಲ್ಗೊಂಡ್. ಉತ್ತರ ಕರ್ನಾಟಕದ ಆ ಸುಡುವ ಬಿಸಿಲು, ಭೀಮಾ ತೀರದ ಹರಿಯುವ ನೀರಿಗಿಂತ ಹೆಚ್ಚಾಗಿ ಹರಿಯುತ್ತಿದ್ದ ರಕ್ತದ ನಡುವೆ ನಿಂತು ಅಪರಾಧಕ್ಕೆ ಸವಾಲು ಎಸೆದವರು ಇವರು. ಅಂದು 1994ರ ಆ ಗಣರಾಜ್ಯೋತ್ಸವ ದಿನ ಇಡೀ ದೇಶವೇ ತಿರಂಗ ಹಾರಿಸಿ ಸಂಭ್ರಮಿಸುತ್ತಿದ್ದಾಗ ವಿಜಯಪುರದ ಮಣ್ಣಿನಲ್ಲಿ ಮಲ್ಗೊಂಡವರ ಅಕ್ಷರ ಕ್ರಾಂತಿ ಮೊದಲ ಬೀಜ ಬಿತ್ತಿದ್ರು. ಅಂದು ಸಣ್ಣ ನೀರಾವರಿ ಸಚಿವರಾಗಿದ್ದ ಆರ್.ಬಿ. ಚೌಧರಿ ಈ ಪತ್ರಿಕೆ ಬಿಡುಗಡೆ ಮಾಡಿದಾಗ ಅದು ಕೇವಲ ಕಾಗದದ ಚೂರಾಗಿರಲಿಲ್ಲ, ಅದು ಅನ್ಯಾಯಕ್ಕೆ ಒಳಗಾದವರ ಪಾಲಿನ ಆಸರೆಯಾಗಿತ್ತು.